ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತಿನ ಟ್ರೆಂಡಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಅದು ತಹಾವೂರ್ ರಾಣಾನ ಸುದ್ದಿ. ಎಸ್, ಅಫ್ಕೋರ್ಸ್ ತಹಾವೂರ್ ರಾಣಾ ಇವತ್ತು ಟಾಕ್ ಆಫ್ ದ ಟೌನ್ ಆಗಿದ್ದಾನೆ. ಭಾರತದಾದ್ಯಂತ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ತಹಾವೂರ್ ರಾಣನ್ ಬಗ್ಗೆ ಈಗ ಚರ್ಚೆಗಳಾಗ್ತಾ ಇವೆ. ಹಾಗಾದ್ರೆ ಯಾರಿದು ತಹಾವೂರ್ ರಾಣಾ? ಭಾರತಕ್ಕೆ ಈತ ಯಾಕೆ ಬೇಕು? ಈತನನ್ನ ಭಾರತಕ್ಕೆ ಕರ್ಕೊಂಡು ಬಂದ ಮೇಲೆ ಏನು ಮಾಡ್ತಾರೆ? ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೇನೆ. ತಹಾವೂರ್ ರಾಣಾ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 26/11 ಮುಂಬೈ ದಾಳಿ ಏನಾಯ್ತಲ್ಲ ಅದರ ಒನ್ ಆಫ್ ದ ಮಾಸ್ಟರ್ ಮೈಂಡ್. ಅಫ್ಕೋರ್ಸ್ ತಹಾವೂರ್ ರಾಣಾ ಮತ್ತು ಡೇವಿಡ್ ಹೆಡ್ಲಿ ಇಬ್ಬರು ಸೇರಿ ಪ್ಲಾನ್ ಮಾಡಿದಂಥ ಈ ಅಟ್ಯಾಕ್ ಏನಿತ್ತು, ಸೊ ಅದರಿಂದಾಗಿ ಭಾರತದಲ್ಲಿ ಆದಂಥ ಒಂದಷ್ಟು ಸಾವು ನೋವುಗಳು ನಿಮ್ಗೆಲ್ಲರಿಗೂ ಕೂಡ ನೆನಪಿದೆ. 17 ವರ್ಷಗಳ ಹಿಂದೆ ಆದಂಥ ಈ ಒಂದು ಅಟ್ಯಾಕ್ ಈಗಲೂ ನೆನಪಿದೆ ನಮಗೆ. ಟಿವಿ ನೈನ್ನಲ್ಲಿ ಅದ್ರ ಬಗ್ಗೆ ನಾವು ಸುದ್ದಿ ಪ್ರಸಾರ ಮಾಡಿದಾಗ ಇಡೀ ರಾತ್ರಿ ಇಡೀ ದಿನ ಅದ್ರ ಬಗ್ಗೆ ಸುದ್ದಿ ಪ್ರಸಾರ ಆಯಿತು. ಸುಮಾರು 170ಕ್ಕೂ ಹೆಚ್ಚು ಜನ ಅದರಲ್ಲಿ ಸಾವನ್ನಪ್ಪಿದ್ರು, 300ಕ್ಕೂ ಹೆಚ್ಚು ಜನ ಅದರಲ್ಲಿ ಗಾಯಗೊಂಡಿದ್ರು. ನಿಜಕ್ಕೂ ಮುಂಬೈ ಕಂಡು ಕೇಳರೆಯದಂತಹ, ಭಾರತ ಕಂಡು ಕೇಳರೆಯದಂಥ ಒಂದು ಉಗ್ರ ಅಟ್ಯಾಕ್ ಅಂತ ಹೇಳಿದ್ರೆ ಅದು ಮುಂಬೈ 26/11. ಈಗಲೂ ಕೂಡ ಹಚ್ಚ ಹಸರಾಗಿದೆ. ಸಾಕಷ್ಟು ಜನ ನಮ್ಮ ಪ್ರತಿಭಾವಂತ, ನಿಷ್ಠಾವಂತ, ದಕ್ಷ ಅಧಿಕಾರಿಗಳನ್ನು ಕೂಡ ನಾವು ಆ ಒಂದು ಅಟ್ಯಾಕ್ನಲ್ಲಿ ಕಳ್ಕೊಂಡ್ವಿ. ಸಾರ್ವಜನಿಕರು ಆಸ್ತಿಪಾಸ್ತಿ ಹಾನಿ ಆಯಿತು, ಸಾರ್ವಜನಿಕರು ಸಾವನ್ನಪ್ಪಿದ್ರು, ಫಾರಿನರ್ಸ್ ಕೂಡ ಈ ಒಂದು ಅಟ್ಯಾಕ್ನಲ್ಲಿ ಸಾವನ್ನಪ್ಪಿದ್ರು. ಇಂಥ ಒಂದು ದಾಳಿಯನ್ನು ಸಂಘಟನೆ ಮಾಡಿದ್ದು ಆ ಟೈಮ್ನಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆ ಅದರ ದಾಳಿಯ ಒಂದು ಹೊಣೆಯನ್ನು ಹೊತ್ಕೊಂಡಿತ್ತು. 10 ಜನ ಉಗ್ರರು ಬಂದು ಮುಂಬೈನಲ್ಲಿ ಅದು ರೈಲ್ವೆ ಸ್ಟೇಷನ್ ಆಗಿರಲಿ, ಕೆಫೆಗಳಾಗಿರಲಿ ಅಥವಾ ನಾರಿಮನ್ ಪಾಯಿಂಟ್ ಜೊತೆಗೆ ದೊಡ್ಡ ದೊಡ್ಡ ಹೋಟೆಲ್ಗಳು ಎಲ್ಲವೂ ಕೂಡ ವಿಧ್ವಂಸಕ ಕೃತ್ಯವನ್ನು ಎಸಗಿದ್ರು. ಅದಾದ ನಂತರ ಅದರಲ್ಲಿ 9 ಜನ ಹತರಾದ್ರು, ಒಬ್ಬನನ್ನ ಜೀವಂತವಾಗಿ ಹಿಡಿದ್ರು. ಅದು ಅಜ್ಮಲ್ ಕಸಬ್, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಸೊ ಇದೇ ದಾಳಿಯ ಮಾಸ್ಟರ್ ಮೈಂಡ್ ಈಗ ತಹಾವೂರ್ ರಾಣಾ. ಸೊ ಆತ ಇದುವರೆಗೂ ಕೂಡ ಅಮೆರಿಕದಲ್ಲಿ ಇದ್ದಾನೆ. ಸೊ ಅಮೆರಿಕದಿಂದ ಈಗ ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ಎಲ್ಲ ಕಾನೂನಾತ್ಮಕ ತೊಡಕುಗಳೇನಿತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗಿದೆ. ಸೊ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಕರೆತರೋದಕ್ಕೆ ಈಗಾಗಲೇ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ನಮ್ಮ ಭಾರತದ್ದು, ಸೊ ಅದರ DIG ರ್ಯಾಂಕ್ನ ಇನ್ಸ್ಪೆಕ್ಟರ್ ಈಗಾಗಲೇ ಅವರ ತಂಡ ಅಮೆರಿಕಾಗೆ ಹೋಗಿದ್ದಾರೆ. ಸೊ ಹೇಳಲಾಗ್ತಾ ಇತ್ತು ಇವತ್ತು ಬಹುಶಃ ಬುಧವಾರನೇ ಕರ್ಕೊಂಡು ಬರ್ತಾರೆ ಅಂತೇಳಿ. ಬಟ್ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು ಮಾಹಿತಿ ಪ್ರಕಾರ, ಭಾರತೀಯ ಕಾಲಮಾನ ಪ್ರಕಾರ ನಾಳೆ ಮುಂಜಾನೆ ಅಷ್ಟರಲ್ಲಿ ಈ ತಹಾವೂರ್ ರಾಣನನ್ನ ಭಾರತಕ್ಕೆ ಕರ್ಕೊಂಡು ಬರ್ತಾರೆ ಅಂತೇಳಿ. ಮುಂಬೈ ಅಟ್ಯಾಕ್ ಆಗಿ 17 ವರ್ಷಗಳು ಕಳೆದಿವೆ. 2008ರಲ್ಲಿ ಆದಂತಹ ಒಂದು ಘಟನೆ. ಅದಾದ ನಂತರ 17 ವರ್ಷಗಳಿಂದಲೂ ಕೂಡ ಆತನನ್ನ ಅರೆಸ್ಟ್ ಮಾಡಬೇಕು, ಆತನನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥದ್ರ ಬಗ್ಗೆ ಭಾರತೀಯ ಏಜೆನ್ಸಿಗಳು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ರು. ಬಟ್ ಇದುವರೆಗೂ ಕೂಡ ಆತ ಅಮೆರಿಕದಲ್ಲೇ ಇದ್ದ. ಸೊ ಅಮೆರಿಕದಲ್ಲೇನೆ FBI ಆತನನ್ನು ಅರೆಸ್ಟ್ ಮಾಡಿತ್ತು. ಅಲ್ಲಿ ಆತ ಶಿಕ್ಷೆಗೆ ಒಳಪಟ್ಟಿದ್ದ. ಸೊ ಅದೇ ಜೈಲಿನಲ್ಲಿ ಇದ್ದ. ಈಗ ಆತನನ್ನು ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ಅಮೆರಿಕ ಕೂಡ ಈಗ ಒಪ್ಕೊಂಡಿದೆ. ಸೊ ಈಗ NIA ವಶದಲ್ಲಿ ಇಟ್ಟು ಆತನ ವಿಚಾರಣೆಯನ್ನು ನಡೆಸಲಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ರಾಣಾ ಯಾರು, ಮುಂಬೈ ಅಟ್ಯಾಕ್ ಪ್ಲಾನ್ ಹೇಗಾಯಿತು, ಇವನನ್ನ ಭಾರತಕ್ಕೆ ತಂದ ಮೇಲೆ ವಿಚಾರಣೆ ಹೇಗೆ ನಡೆಯುತ್ತೆ, ಇದೆಲ್ಲದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ಈಗಾಗಲೇ ತಹಾವೂರ್ ರಾಣಾ ಅಲ್ಲಿನ ಅಮೆರಿಕದ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದ. ನನ್ನನ್ನು ಯಾವುದೇ ಕಾರಣಕ್ಕೂ ಭಾರತಕ್ಕೆ ಹಸ್ತಾಂತರ ಮಾಡಬೇಡಿ, ಅಲ್ಲಿ ನನ್ನ ಜೀವಕ್ಕೆ ಅಪಾಯ ಇದೆ. ಯಾಕಂದ್ರೆ ಮುಂಬೈ ಟೆರರ್ ಅಟ್ಯಾಕ್ನ ಪ್ರಮುಖ ಆರೋಪಿಯನ್ನಾಗಿ ನನ್ನನ್ನು ಅವರು ಮಾಡಿದ್ದಾರೆ. ಅಕಸ್ಮಾತ್ ನನ್ನನ್ನೇನಾದರೂ ಭಾರತಕ್ಕೆ ಕಳಿಸಿದ್ರೆ ನನ್ನ ಮೇಲೆ ತುಂಬಾ ಟಾರ್ಚರ್ ಆಗತ್ತೆ. ಹಾಗಾಗಿ ನನ್ನನ್ನು ಹಸ್ತಾಂತರ ಮಾಡಬಾರ್ದು ಅಂತ ಹೇಳಿ ತಹಾವೂರ್ ರಾಣಾ ಅಮೆರಿಕ ಸುಪ್ರೀಂ ಕೋರ್ಟ್ಗೆ 2 ಬಾರಿ ಮನವಿಯನ್ನು ಸಲ್ಲಿಸಿದ್ದ. ಬಟ್ 2 ಬಾರಿಯೂ ಕೂಡ ಅವನ ಅರ್ಜಿ ವಜಾಗೊಂಡಿದೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ರು ತಹಾವೂರ್ ರಾಣಾ ಈಗ ಭಾರತದ ಕಾನೂನನ್ನು ಎದುರಿಸಬೇಕು, ಅಲ್ಲಿ ಆತ ಜಸ್ಟಿಸನ್ನು ಎದುರಿಸಲೇಬೇಕಾಗತ್ತೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ರು. ಸೊ ಈಗ ತಹಾವೂರ್ ರಾಣಾ ಹಸ್ತಾಂತರಕ್ಕೆ ಎಲ್ಲ ರೀತಿಯ ತಯಾರಿ ಕೂಡ ನಡೆದಿದೆ. ನಮ್ಮ ಏಜೆನ್ಸಿ ಈಗಾಗಲೇ NIA ಅಧಿಕಾರಿಗಳು ಕೂಡ ಅಲ್ಲಿಗೆ ತೆರಳಿದ್ದಾರೆ ಅಮೆರಿಕಾಗೆ. ಸದ್ಯ ರಾಣಾ ಲಾಸ್ ಏಂಜಲಸ್ನ ಈ ಮೆಟ್ರೋಪಾಲಿಟನ್ ಡಿಟೆನ್ಷನ್ ಸೆಂಟರ್ ಏನಿದೆಯಲ್ಲ, ಜೈಲ್, ಸೊ ಅಲ್ಲಿದ್ದಾನೆ. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರೆ FBI ಆತನ ಮೇಲೆ ನಿಗಾ ಇಟ್ಟಿದೆ. ಸೊ ಈಗ ಎಲ್ಲ ಪ್ರಕ್ರಿಯೆಗಳು ಮುಗಿದು ಆತನನ್ನು ಭಾರತಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಇನ್ನು 2008ರಲ್ಲಿ ಆಗಿದ್ದಂತಹ ಮುಂಬೈ ಅಟ್ಯಾಕ್ ನಿಮಗೆಲ್ಲರೂ ಕೂಡ ನೆನಪಿರಬಹುದು. ನವೆಂಬರ್ 26ರಿಂದ 29ರವರೆಗೂ ಕೂಡ ಈ ಒಂದು ದಾಳಿ ನಡೆದಿತ್ತು. ಸೊ ನಿರಂತರವಾಗಿ ಆದಂತಹ ಈ ಒಂದು ದಾಳಿಯಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ವು. 10 ಜನ ಉಗ್ರರು ಬಂದೂಕು ಸಹಿತ ನುಗ್ಗಿ ಮುಂಬೈನ ಪ್ರಮುಖ 8 ಕಡೆ ದಾಳಿ ನಡೆಸಿದ್ರು. ಅದರಲ್ಲಿ CST ರೈಲ್ವೆ ಸ್ಟೇಷನ್, ಒಬೆರಾಯ್ ಹೋಟೆಲ್, ತಾಜ್ ಹೋಟೆಲ್, ನಾರಿಮನ್ ಹೌಸ್, ಮೆಟ್ರೋ ಸಿನಿಮಾ, ಲಿಯೋಪೋಲ್ಡ್ ಕೆಫೆ, ಈ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಅಟ್ಯಾಕ್ಗಳು ಆಗಿದ್ದು. NSG ಆಪರೇಷನ್ ನಡೆಸಿತು. ನಂತರ NSGಯ ಆಪರೇಷನ್ ಬ್ಲ್ಯಾಕ್ ಟಾರ್ನೆಡೋ ಅನ್ನುವಂಥ ಒಂದು ಆಪರೇಷನ್, ಕೊನೆಗೂ ಈ 9 ಉಗ್ರರನ್ನ ಹೊಡೆದುರುಳಿಸಿದ್ರು. ಅದರಲ್ಲಿ ಒಬ್ಬನನ್ನ ಮಾತ್ರ ಜೀವಂತವಾಗಿ ಹಿಡಿದ್ರು. ಅಜ್ಮಲ್ ಕಸಬ್ನನ್ನ ಹಿಡಿದು ಆತನನ್ನ ಜೈಲಿನಲ್ಲಿ ಇರಿಸಿ ಆತನಿಂದ ಸಾಕಷ್ಟು ವಿಚಾರಣೆಯನ್ನು ನಡೆಸಿ ಹಲವಾರು ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ರು. ಈ ಅಟ್ಯಾಕ್ನಲ್ಲಿ ಕೆಲವು ಅತ್ಯುತ್ತಮ ಪೊಲೀಸ್ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ಸೇರಿದಂತೆ ಸುಮಾರು 175ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇದರಲ್ಲಿ 24 ಜನ ಫಾರಿನರ್ಸ್ ಕೂಡ ಇದ್ರು. 300ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ರು. ಸೊ ಈ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ರೆ ಇದೇ ತಹಾವೂರ್ ರಾಣಾ ಮತ್ತು ಆತನ ಸ್ನೇಹಿತ ಡೇವಿಡ್ ಹೆಡ್ಲಿ.
ಸೊ ಈ ದಾಳಿ ಆದ ನಂತರ 2009ರಲ್ಲಿ FBI ಆತನನ್ನು ಅಮೆರಿಕದಲ್ಲಿ ಅರೆಸ್ಟ್ ಮಾಡುತ್ತೆ. ರಾಣಾ ಸ್ನೇಹಿತ ಡೇವಿಡ್ ಹೆಡ್ಲಿಯನ್ನು ಕೂಡ 2009ರಲ್ಲೇ FBI ಅರೆಸ್ಟ್ ಮಾಡ್ತು. ಸದ್ಯಕ್ಕೆ ಆತ 35 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ. ಇನ್ನು ರಾಣಾ ಈಗಾಗಲೇ ಜೈಲು ಶಿಕ್ಷೆ ಆತನಿಗೂ ಕೂಡ ಆಗಿತ್ತು, ಒಂದು 14 ವರ್ಷಗಳಷ್ಟು. ಬಟ್ ಅದರಿಂದ ಅದಾದ್ಮೇಲೆ ಅವನು ರಿಲೀಸ್ ಆದ. ಬಟ್ ಮತ್ತೆ ಈಗ ಆತನನ್ನು ಭಾರತಕ್ಕೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಹಾಗಾದ್ರೆ ಭಾರತಕ್ಕೆ ಆತನನ್ನು ಕರ್ಕೊಂಡು ಬರ್ತಾರೆ. ಈಗ ನಾಳೆ ಮುಂಚಾನೆ ಬರ್ತಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಅವನು ಭಾರತಕ್ಕೆ ಬಂದ ಮೇಲೆ ಏನೆಲ್ಲ ಆಗುತ್ತೆ, ಭಾರತದಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಅನ್ನುವಂಥದ್ದನ್ನ ಒಂದಷ್ಟು ನೋಡ್ತಾ ಹೋಗೋಣ. ನೋಡಿ, ಭಾರತಕ್ಕೆ ಬಂದ ಮೇಲೆ NIA ಮೊದಲು ಅವನನ್ನ ಡೆಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ಕಸ್ಟಡಿಗೆ ತಗೊಳ್ತಾರೆ. ಇದೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೆಯುವಂತಹ ಒಂದು ಪ್ರೊಸೀಜರ್ಗಳು. 17 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ NIA ಟೀಮ್ ಅವನನ್ನ ಇಂಟ್ರೋಗೇಟ್ ಮಾಡುತ್ತೆ. ಇದುವರೆಗೂ ಕೂಡ ಮುಂಬೈ ಅಟ್ಯಾಕ್ ಆದ ನಂತರ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಆತನನ್ನು ವಿಚಾರಣೆಗೆ ಒಳಪಡಿಸೋಕ್ಕಾಗಿಲ್ಲ NIA. ಸೊ ಇದೇ ಮೊದಲ ಬಾರಿಗೆ ಆತನನ್ನು ಇಂಟ್ರೋಗೇಟ್ ಮಾಡ್ತಾರೆ. ಮುಂಬೈ ಅಟ್ಯಾಕ್ ಮಾಡಿದ ಉದ್ದೇಶ ಏನು, ಯಾರ ಚಿತಾವಣೆ ಮೇರೆಗೆ ಈ ಅಟ್ಯಾಕ್ ಆಯಿತು, ಪಾಕಿಸ್ತಾನ ಸರ್ಕಾರ ಮತ್ತು ISI ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ ಇದರ ಪಾತ್ರ ಏನಿದೆ, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ರಾಣನಿಂದ ಮಹತ್ವದ ಮಾಹಿತಿಯನ್ನು ಪಡ್ಕೋಬಹುದು. ಯಾಕಂದ್ರೆ ಇದುವರೆಗೂ ಕೂಡ ಪಾಕಿಸ್ತಾನ ಕಳ್ಳಾಟ ಆಡ್ತಾ ಇರುವಂಥದ್ದು ಈ ಉಗ್ರ ಅಟ್ಯಾಕ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ. ಸೊ ಹಾಗಾಗಿ ನಿಜಕ್ಕೂ ಸಂಬಂಧ ಇದೆಯಾ, ಪಾಕಿಸ್ತಾನದ ಲಿಂಕ್ ಹೇಗಿದೆ ಈ ಟೆರರ್ ಅಟ್ಯಾಕ್ಗೆ ಅನ್ನುವಂಥದ್ದನ್ನು ನಾವಿಲ್ಲಿ ಈತನ ಒಂದು ವಿಚಾರಣೆಯಿಂದ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಬಹುದಾಗುತ್ತೆ. ಸೊ ರಾಣನನ್ನ ಅಟ್ಯಾಕ್ ಆದ ಮುಂಬೈನ ಜಾಗಗಳಿಗೂ ಕೂಡ ಕರ್ಕೊಂಡು ಹೋಗಲಾಗುತ್ತೆ. ಅದಾದ ನಂತರ ಆಗ್ರಾ, ಹಾಪುರ್, ಕೊಚ್ಚಿನ್ ಮತ್ತು ಅಹಮದಾಬಾದ್ಗೂ ಕೂಡ ಈತನನ್ನ ಕರ್ಕೊಂಡು ಹೋಗುವಂಥದ್ದು ಬಗ್ಗೆ ಸಾಧ್ಯತೆಗಳಿವೆ. ಯಾಕಂತ ಹೇಳಿದ್ರೆ ಈತ ಈ ಅಟ್ಯಾಕ್ ಏನು ಪ್ಲಾನ್ ಆಯ್ತಲ್ಲ, ಈ 2008ರಲ್ಲಿ ಮುಂಬೈ ಅಟ್ಯಾಕ್ ನಡೆದಿದ್ದು. ಸೊ ಅದಕ್ಕೂ ಮೊದಲು ಅದೇ ನವೆಂಬರ್ ತಿಂಗಳಲ್ಲಿ 13ನೇ ತಾರೀಕಿನಿಂದ 21ನೇ ತಾರೀಕುವರೆಗೂ ಕೂಡ ಈ ರಾಣಾ ತನ್ನ ಪತ್ನಿ ಜೊತೆ ಈ ಎಲ್ಲಾ ಸ್ಥಳಗಳಿಗೂ ಕೂಡ ಹೋಗಿದ್ದ. ಈ ಆಗ್ರಾ, ಹಾಪುರ್, ಕೊಚ್ಚಿನ್, ಅಹಮದಾಬಾದ್, ಮುಂಬೈ ಇದೆಲ್ಲ ಕಡೆನೂ ಕೂಡ ಆತ ಸುತ್ತಾಡಿ ಅಲ್ಲಿ ರೆಖಿ ಮಾಡಿ ಯಾವ ಜಾಗಗಳಲ್ಲಿ ಹೇಗೆ ಅಟ್ಯಾಕ್ ಪ್ಲಾನ್ ಮಾಡ್ಬೋದು, ಬಾಂಬ್ ಎಲ್ಲಿರಿಸಬೇಕು, ಶೂಟ್ಔಟ್ ಎಲ್ಲ ಆಗಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಆತ ಸ್ಕೆಚ್ ಹಾಕಿದ್ದ ಅನ್ನುವಂಥದ್ದು ಈತನ ಮೇಲಿರುವಂತಹ ಆರೋಪ. ಸೊ ಅಜ್ಮಲ್ ಕಸಬ್ ವಿಚಾರಣೆ ಸಂದರ್ಭದಲ್ಲೂ ಕೂಡ ಈ ಅಟ್ಯಾಕ್ನಲ್ಲಿ ಪಾಕಿಸ್ತಾನದ ಸ್ಪೈ ಏಜೆನ್ಸಿ ISI ಪಾತ್ರ ಇದೆ. ಜೊತೆಗೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮುಖ್ಯಸ್ಥ ಹಫೀಜ್ ಸಯೀದ್ ಜೊತೆಗೆ ಪಾಕಿಸ್ತಾನದ 3 ಮಿಲಿಟರಿ ಆಫೀಸರ್ಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ NIA ಮಾಹಿತಿಯನ್ನು ಕಲೆ ಹಾಕಿತ್ತು. ಈ ಎಲ್ಲಾ ಮಾಹಿತಿಯನ್ನು ಆಧರಿಸಿ ಈಗ ತಹವೂರ್ ರಾಣಾ ವಿಚಾರಣೆ ಕೂಡ ನಡೆಯುತ್ತೆ. ಸೊ ಹಾಗಾದ್ರೆ ಈ ರಾಣಾ ಯಾರು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ತಹಾವೂರ್ ರಾಣಾ ಹುಟ್ಟಿದ್ದು ಪಾಕಿಸ್ತಾನದಲ್ಲಿ, ಬಟ್ ಇರೋದು ಆತ ಕೆನಡಾದಲ್ಲಿ, ಅಮೆರಿಕದಲ್ಲಿ ಕೆನಡಾದಲ್ಲಿ ಆತ ವಾಸಿಸ್ತಾ ಇದ್ದ. ಇವನಿಗೆ ಈಗ 63 ವರ್ಷ ವಯಸ್ಸು. ರಾಣಾ ತಂದೆ ನೋಡಿ ಎಂಥ ವಿಪರ್ಯಾಸ ಅಂತ ಹೇಳಿದ್ರೆ, ಈತನ ತಂದೆ ಲಾಹೋರ್ನ ಹೈಸ್ಕೂಲ್ನಲ್ಲಿ ಒಬ್ಬ ಪ್ರಿನ್ಸಿಪಲ್ ಆಗಿದ್ದಂಥವ್ರು. ಬಟ್ ಈತ ಈ ಉಗ್ರ ಸಂಘಟನೆಯನ್ನು ಸೇರಿಕೊಂಡು ಈತ ಮಾಡಬಾರ್ದು ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ರಾಣಾ ಸಹೋದರರಲ್ಲಿ ಇಬ್ರು, ಒಬ್ಬ ಪಾಕ್ ಆರ್ಮಿಯಲ್ಲಿ ಸೈಕಿಯಾಟ್ರಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ, ಮತ್ತೊಬ್ಬ ಕೆನಡಾದಲ್ಲಿ ನ್ಯೂಸ್ ಪೇಪರಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಈ ತಹಾವೂರ್ ರಾಣಾ ಕೂಡ ಪಾಕಿಸ್ತಾನದ ಸೇನೆಯಲ್ಲಿ ಮಿಲಿಟರಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಂಥವ್ನು. ಈತ ಫಿಸಿಷಿಯನ್ ಆಗಿ ಅಲ್ಲಿ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅದಾದ ನಂತರ 1997ರಲ್ಲಿ ಪತ್ನಿ ಜೊತೆಗೆ ಈತ ಕೆನಡಾಗೆ ಹೋಗ್ತಾನೆ. ಕೆನಡಾಗೆ ಹೋಗಿ ಅಲ್ಲಿ ಸಿಟಿಜನ್ಶಿಪ್ ಅನ್ನ ಪಡ್ಕೊಳ್ತಾರೆ ಇಬ್ರು ಕೂಡ. ಸೊ ಅಲ್ಲಿ ಇದ್ಕೊಂಡು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಶಿಕಾಗೋದಲ್ಲಿ ಮನೆ ಮಾಡಿಕೊಂಡು ಅಲ್ಲಿ ಒಂದು ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಅನ್ನುವಂಥ ಒಂದು ಹೆಸರಿನಲ್ಲಿ ಒಂದು ಇಮಿಗ್ರೇಷನ್ ಏಜೆನ್ಸಿಯನ್ನ ಆತ ಸ್ಟಾರ್ಟ್ ಮಾಡ್ತಾನೆ. ಅದ್ರ ಜೊತೆಗೆ ಹಲಾಲ್ ಸ್ಲಾಟರ್ ಹೌಸ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಕುರಿಗಳನ್ನ, ಮೇಕೆಗಳನ್ನ ಹಲಾಲ್ ಕಟ್ ಮಾಡಿ ಅಲ್ಲಿಂದ ಮಾಂಸವನ್ನು ರಫ್ತು ಮಾಡೋದು, ಈ ತರದ ಒಂದಷ್ಟು ಬಿಸ್ನೆಸ್ ಕೂಡ ಆತ ಸ್ಟಾರ್ಟ್ ಮಾಡ್ತಾನೆ. ಅದ್ರ ಜೊತೆಗೆ ಈ ಲಷ್ಕರ್ ಸಂಘಟನೆಯಲ್ಲೂ ಕೂಡ ಪ್ರಮುಖ ಪಾತ್ರಧಾರಿ ಆಗ್ತಾನೆ. ಈತನ ಹೆಸರು ಮೊದಲಿಗೆ ಕೇಳಿಬಂದಿದ್ದು ಈ ಜಿಲೆಂಡಸ್ ಪೋಸ್ಟನ್ ಅನ್ನುವಂಥ ಒಂದು ಡ್ಯಾನಿಷ್ ನ್ಯೂಸ್ ಪೇಪರ್ ಆಫೀಸ್ ಇದೆ. ಸೊ ಆ ಡ್ಯಾನಿಷ್ ನ್ಯೂಸ್ ಪೇಪರ್ ಆಫೀಸ್ ಮೇಲೆ ಹೋಗಿ ಈತ ಅಟ್ಯಾಕ್ ಮಾಡಿಸ್ತಾನೆ. ಯಾಕೆ ಅಂತ ಹೇಳಿದ್ರೆ, ಈ ಪೇಪರ್ನಲ್ಲಿ ಪ್ರವಾದಿ ಮೊಹಮ್ಮದ್ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ಕಾರ್ಟೂನ್ ಬರೆದಿದ್ರು ಅನ್ನೋ ಕಾರಣಕ್ಕಾಗಿ ಒಂದು ಅಟ್ಯಾಕ್ ಪ್ಲಾನ್ ಮಾಡಲಾಗುತ್ತೆ. ಸೊ ಅದರಲ್ಲಿ ರಾಣಾನ ಹೆಸರು ಮೊದಲು ಕೇಳಿ ಬಂತು. ಅದಾದ ನಂತರ ಕೋಪನ್ ಹೆಗನ್ನಲ್ಲಿ ನಡೆದಂತಹ ಒಂದು ಉಗ್ರರ ದಾಳಿ, ಸೊ ಅದರಲ್ಲೂ ಕೂಡ ಈತನ ಪಾತ್ರ ಇದೆ ಅನ್ನುವಂಥದ್ದು ಕೇಳಿ ಬಂತು. ಅದಾದ ನಂತರ ಮುಂಬೈ ಅಟ್ಯಾಕ್. ಸೊ ಇದೆಲ್ಲ ಅಟ್ಯಾಕ್ಗಳಲ್ಲಿ ಈತನ ಜೊತೆಗೆ ಶಾಮೀಲಾಗಿದ್ದು ಅಂತ ಹೇಳಿದ್ರೆ ಇವನ ಆಪ್ತ ಸ್ನೇಹಿತ ಡೇವಿಡ್ ಹೆಡ್ಲಿ. ಇನ್ಫ್ಯಾಕ್ಟ್ ಇವರಿಬ್ರು ಕೂಡ ಸ್ಕೂಲ್ ಡೇಸ್ ಅಲ್ಲಿ, ಕಾಲೇಜ್ ಡೇಸ್ ಅಲ್ಲಿ ಒಟ್ಟಿಗೆ ಓದಿರೋರು. ಈ ಹೆಡ್ಲಿ ಪಾಕಿಸ್ತಾನಿ ಅಮೆರಿಕನ್ ಈತ, ಜೊತೆಗೆ ಟೆರರಿಸ್ಟ್ ಸಂಘಟನೆಗಳಲ್ಲಿ ಗುರುತಿಸಿಕೊಂಡವನು ಈ ಡೇವಿಡ್ ಹೆಡ್ಲಿ. ರಾಣಾನ ಚೈಲ್ಡ್ಹುಡ್ ಗೆಳೆಯ, ಆಪ್ತ ಸ್ನೇಹಿತ. ಕಾಲೇಜ್ನಲ್ಲಿ ಓದ್ತಾ ಇದ್ದಾಗಲೇ ಹೆಡ್ಲಿಯ ಸಂಪರ್ಕ ಈತನಿಗೆ ಸಿಗುತ್ತೆ. ಇಬ್ಬರೂ ಗೆಳೆಯರು ಸೇರಿಕೊಂಡು ಈ ಮುಂಬೈ ಟೆರರ್ ಅಟ್ಯಾಕ್ ಅನ್ನ ಕೂಡ ಪ್ಲಾನ್ ಮಾಡಿದ್ರು. ಈ ಒಳಸಂಚನ್ನು ರೂಪಿಸಿದವರಲ್ಲಿ ಇವರು ಕೂಡ ಪ್ರಮುಖರಾದವರು ಅನ್ನುವಂಥದ್ದು ಇವ್ರ ಮೇಲಿರುವಂತಹ
ಆರೋಪ. ಸೊ ಸದ್ಯಕ್ಕೆ ಈತನಿಗೆ ಪಾಕಿಸ್ತಾನಿ ಬೇಹುಗಾರಿಕಾ ಸಂಸ್ಥೆ ISI ಮತ್ತು ಉಗ್ರ ಸಂಘಟನೆ ಲಷ್ಕರ್ ಜೊತೆಗೆ ನಿಕಟ ಸಂಪರ್ಕ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳಲಾಗಿದೆ. ಸೊ ಇದೇ ಹೆಡ್ಲಿಗೆ ಅಟ್ಯಾಕ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು, ರೆಖಿ ಮಾಡಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದೇನೆ ರಾಣಾ ಅನ್ನುವಂಥದ್ರ ಬಗ್ಗೆ ರಾಣಾ ಮೇಲಿರುವಂತಹ ಆರೋಪಗಳು. ಆದರೆ ವಿಪರ್ಯಾಸ ನೋಡಿ, ಅಮೆರಿಕ ನ್ಯಾಯಾಲಯದಲ್ಲಿ ಈ ಚಾರ್ಜಸ್ ಅವನ ಮೇಲೆ ಫ್ರೇಮ್ ಆಗಲೇ ಇಲ್ಲ, ಆತನನ್ನ ಮುಕ್ತಗೊಳಿಸ್ತು. ಅಂದ್ರೆ ಈತ ಏನು ಮುಂಬೈ ಮೇಲೆ ಅಟ್ಯಾಕ್ ಮಾಡ್ದ, ಮಾಸ್ಟರ್ ಮೈಂಡ್ ಆಗಿದ್ದ, ಈತ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದಾನೆ ಅಂತ ಹೇಳಿ, ಸೊ ಅದೆಲ್ಲ ಚಾರ್ಜಸ್ ಕೂಡ ವಜಾಗೊಳ್ತು. ಆದರೆ ಬೇರೆ ಕೆಲವೊಂದಷ್ಟು ಪ್ರಕರಣಗಳು, ಈ ಕೋಪನ್ಹ್ಯಾಗನ್ ಅಟ್ಯಾಕ್ ಆಗಿರಲಿ ಅಥವಾ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ಸದ್ಯಕ್ಕೆ 14 ವರ್ಷ ಜೈಲು ಶಿಕ್ಷೆಯನ್ನ ಈ ರಾಣಾಗೆ ವಿಧಿಸಲಾಗಿತ್ತು. ಆದರೆ ಕೊರೋನಾ ಟೈಮಲ್ಲಿ ಈ ರಾಣಾ ಆರೋಗ್ಯ ಹದಗೆಡ್ತು ಅನ್ನೋ ಕಾರಣಕ್ಕಾಗಿ ಈತನನ್ನ ಜೈಲಿಂದ ಬಿಟ್ಬಿಡ್ತಾರೆ. ಆದರೆ ಮತ್ತೆ ಈಗ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅನ್ನೋ ಕಾರಣಕ್ಕೆ ಮತ್ತೆ ರಾಣಾನನ್ನ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಿದ್ರು. ಈಗ ಸದ್ಯಕ್ಕೆ ಕಾನೂನು ತೊಡಕುಗಳು ಮುಕ್ತಾಯವಾಗಿವೆ. ಸೊ ಹಾಗಾಗಿ ಆತನನ್ನು ಈಗ ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಇನ್ನು ಭಾರತೀಯ ಏಜೆನ್ಸಿ ಮತ್ತು FBI ರಾಣಾ ಮೇಲೆ ಹಲವು ಪ್ರಕರಣಗಳನ್ನು ದಾಖಲಿಸಿವೆ. ಅದರಲ್ಲಿ ಪ್ರಮುಖವಾಗಿ ಈ ಮುಂಬೈ ಅಟ್ಯಾಕ್ ಬಗ್ಗೆ ಸಂಚು ರೂಪಿಸಿದ ಡೇವಿಡ್ ಹೆಡ್ಲಿಗೆ ಮುಂಬೈನಲ್ಲಿ ಯಾವ್ಯಾವ ಜಾಗಗಳಲ್ಲಿ ಅಟ್ಯಾಕ್ ಮಾಡಬೇಕು, ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನುವಂಥ ಒಂದು ಮಾಹಿತಿ ನೀಡಿದ್ದೇ ಈ ರಾಣಾ ಅನ್ನೋದು. ಆತ ಬಂದು ಇಲ್ಲಿ ಡೆಲ್ಲಿ, ಅಹಮದಾಬಾದ್ ಜೊತೆಗೆ ಆಗ್ರಾ, ಮುಂಬೈ ಇಲ್ಲೆಲ್ಲ ಕಡೆ ಸುತ್ತಾಡ್ಕೊಂಡು ಎಲ್ಲೆಲ್ಲಿ ಹೇಗೆ ಮಾಡಬೇಕು ಅಟ್ಯಾಕ್ ಅಂತ ಹೇಳಿ ಈತನೇ ರೆಡಿ ಮಾಡಿಕೊಟ್ಟಿದ್ದು. ಅಷ್ಟೇ ಅಲ್ಲ, ಈ 10 ಲಷ್ಕರ್ ಉಗ್ರರು ಭಾರತಕ್ಕೆ ನುಗ್ಗಿದ್ರಲ್ಲ, ಸೊ ಅವ್ರಿಗೆ ಲಾಜಿಸ್ಟಿಕ್ ನ ನೆರವು ನೀಡಿದ್ದು ಕೂಡ ಇದೇ ರಾಣಾ ಅನ್ನುವಂಥದ್ರ ಬಗ್ಗೆ ಈತನ ಮೇಲಿರುವಂತಹ ಒಂದು ಆರೋಪ. ಸೊ ಹೀಗೆ ಈತನ ಮೇಲೆ ಇಷ್ಟೆಲ್ಲ ಆರೋಪಗಳಿವೆ. ಈಗ ಸದ್ಯಕ್ಕೆ ಆತನನ್ನ ಅಮೆರಿಕದಿಂದ ಈಗ ಹಸ್ತಾಂತರ ಮಾಡಲಾಗ್ತಾ ಇದೆ ಭಾರತಕ್ಕೆ. ಸೊ ಭಾರತಕ್ಕೆ ಕರ್ಕೊಂಡು ಬಂದ ಮೇಲೆ ಸಹಜವಾಗಿ ಆತನನ್ನ ಈಗ NIA ವಿಚಾರಣೆಗೆ ಒಳಪಡಿಸುತ್ತಾರೆ. 17 ವರ್ಷಗಳ ಬಳಿಕವಾದರೂ ಸತ್ಯಾಂಶ ಈಗ ಹೊರಬರುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಯಾಕಂದರೆ ಅಜ್ಮಲ್ ಕಸಮ್ ನೀಡಿದಂಥ ಒಂದಷ್ಟು ಮಾಹಿತಿ, ಅದನ್ನು ಬಿಟ್ಟರೆ ಈ ಮುಂಬೈ ಟೆರರ್ ಅಟ್ಯಾಕ್ನಲ್ಲಿ ನಿಜಕ್ಕೂ ಪಾಕಿಸ್ತಾನದ ಪಾತ್ರ ಹೇಗಿದೆ ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈಗಲೂ ಸಾಧ್ಯವಾಗಿಲ್ಲ. ಬರೀ ಆರೋಪಗಳು ಮಾತ್ರ ಕೇಳಿ ಬರ್ತಾ ಇರುವಂಥದ್ದು. ಅಕಸ್ಮಾತ್ ಈ ತಹಾವೂರ್ ರಾಣಾ ಬಾಯಿ ಬಿಟ್ಟಿದ್ದೇ ಆದಲ್ಲಿ, ಸೊ ಆತ ವಿಚಾರಣೆಗೆ ಸಹಕರಿಸಿ ಯಾಕೆ ಈ ಅಟ್ಯಾಕ್ ಪ್ಲಾನ್ ಆಯಿತು, ಸೊ ಭಾರತದ ಮೇಲೆ ಯಾರಿಗೆ ಈ ಥರದ ಒಂದು ದ್ವೇಷ ಇದೆ, ಪಾಕಿಸ್ತಾನದ ಪಾತ್ರ ಏನಿದೆ, ISIನ ಪಾತ್ರ ಏನಿದೆ, ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಕಾಂಕ್ರೀಟ್ ಆದಂಥ ಒಂದು ಹೇಳಿಕೆಗಳು, ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕರೆ ನಂತರ ಈ ಒಂದು ಪ್ರಕರಣದಲ್ಲಿ ಭಾರತೀಯ ಏಜೆನ್ಸಿಗಳು ಕೂಡ ಮುಂದುವರಿಯೋದಕ್ಕೆ ಸಹಕಾರಿಯಾಗುತ್ತೆ. ಸೊ ತಹಾವೂರ್ ರಾಣಾ ಈಗ ಭಾರತಕ್ಕೆ ಬರ್ತಾ ಇರುವಂಥದ್ರ ಬಗ್ಗೆ, ಭಾರತದಲ್ಲಿ ಆತನನ್ನು ವಿಚಾರಣೆಗೆ ಒಳಪಡಿಸೋದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ? ನೀವು ಕೂಡ ನಿಮಗೆ ಅನಿಸಿದ್ದನ್ನು, ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಶೇರ್ ಮಾಡಿ ತಿಳಿಸ್ಬೋದು. ನಮಸ್ಕಾರ.